ಹಾಯ್ ಹಲೋ ಫ್ರೆಂಡ್ಸ್, ಮಹಿಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿಂದು ಬಂದಿದ್ದೇವೆ ಜಗತ್ ವಿಖ್ಯಾತ ಮೈಸೂರು ಅರಮನೆ ಅಂತಲೇ ಕರೆಸಿಕೊಳ್ಳುವ ಅಂಬಾವಿಲಾಸ್ ಪ್ಯಾಲೇಸ್ಗೆ. ಬನ್ನಿ ಹಾಗಾದರೆ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಟ್ಟಾರೆ 5 ಪ್ರವೇಶ ದ್ವಾರಗಳಿವೆ ಫ್ರೆಂಡ್ಸ್. ಆದರೆ ಸಾರ್ವಜನಿಕರಿಗೆ ನಾರ್ತ್ ಮತ್ತು ಸೌತ್ ಗೇಟ್ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ಎಂಟ್ರಿ ಫ್ರೀ ಬಂದುಬಿಟ್ಟು ಒಬ್ಬರಿಗೆ 120 ರೂಪಾಯಿ. ಹಾಗೂ ಇದನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಇದು ಕ್ರಿಸ್ತಶಕ 1897ರಿಂದ 1912ವರೆಗೂ ನಿರ್ಮಿಸಿದ್ದಾರೆ ಫ್ರೆಂಡ್ಸ್. ಇದರ ಚೀಫ್ ಆರ್ಕಿಟೆಕ್ಟ್ ಬಂದ್ಬಿಟ್ಟು ಹೆನ್ರಿ ಇರ್ವಿನ್. ಹಾಗೂ ಒಳಗಿನ ಕೆಲವೊಂದು ವಾಸ್ತುವನ್ನು ರಾಘವಲ್ ನಾಯ್ಡು ಅವರು ಪ್ಲ್ಯಾನ್ ಮಾಡಿದ್ದಾರೆ. ಇದು ಒಟ್ಟಾರೆ 7 ಎಕರೆದಲ್ಲಿದೆ ಫ್ರೆಂಡ್ಸ್. ಇದು 72 ಎಕರೆಯಲ್ಲಿ ಅರಮನೆ ಟೋಟಲ್ ಸುತ್ತ ಎಲ್ಲ ಇರೋದು 72 ಎಕರೆಯಲ್ಲಿ ಅರಮನೆ ಇದೆ. ಬಟ್ ಅರಮನೆ ಇರೋದು 4 ಎಕರೆಯಲ್ಲಿದೆ. ರಾಜವಂಶದವರು ಈಗಲೂ ಸಹ ಅರಮನೆ ಹಿಂಭಾಗದಲ್ಲಿ ಇರ್ತಾರೆ ಫ್ರೆಂಡ್ಸ್. ಇದನ್ನ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ ಫ್ರೆಂಡ್ಸ್. ನಾವು ಒಳಗಡೆ ದೇವಸ್ಥಾನ ಇದೆ, ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಹಳೆಯ ಒಂದು ಅರಮನೆಯ ಒಂದು ಮಾಡೆಲ್. ಹಾಗೂ ಪಕ್ಕದಲ್ಲಿರೋದು ಚಾಮುಂಡೇಶ್ವರಿ ವಿಗ್ರಹ. ಇವು ಇಟಾಲಿಯನ್ ಮಾರ್ಬಲ್ ಗೊಂಬೆಗಳು ಫ್ರೆಂಡ್ಸ್. ನಿಯೋ ಕ್ಲಾಸಿಕಲ್ ಸ್ಟ್ಯಾಚ್ಯೂಸ್ ಅಂತಾರೆ ಇವನ್ನ. ಹಾಗೂ ಇದು ವೀಣಾ ಗಣೇಶು. ಇದು ಇಲ್ಲಿ ರಾಜಸ್ಥಾನ ಬಿಟ್ಟರೆ ಇಲ್ಲಿ ಮಾತ್ರ ಇರೋದು. ಇದು ಇನ್ನೆಲ್ಲ ಬೊಂಬೆ ತೊಟ್ಟಿ ಅಂತ ಕರೀತಾರೆ ಫ್ರೆಂಡ್ಸ್. ಈ ಬೊಂಬೆಗಳೆಲ್ಲ ಇರತಕ್ಕಂಥ ಜಾಗನ ಬೊಂಬೆ ತೊಟ್ಟಿ ಅಂತ ಕರೀತಾರೆ. ಹಾಗೂ ಇವು 7 ಪಿರಂಗಿಗಳಿದ್ದಾವೆ ಫ್ರೆಂಡ್ಸ್. ಇವುಗಳನ್ನು ಕ್ರಿಸ್ತಶಕ 1883ರಲ್ಲಿ ಬ್ರಿಟಿಷರು ಮೈಸೂರು ಅರಸರಿಗೆ ಉಡುಗೊರೆಯಾಗಿ ನೀಡಿದ್ರು ಫ್ರೆಂಡ್ಸ್. ಇವು ಮುಂಚೆ ಟಿಪ್ಪು ಸುಲ್ತಾನ್ ಬಳಿ ಇದ್ವು. ಕಮಾನುಗಳು ಗೋತಿಕ್ ಸ್ಟೈಲ್ ಆರ್ಕಿಟೆಕ್ಚರ್ ಅಲ್ಲಿ ಇವೆ ಫ್ರೆಂಡ್ಸ್. ಯಾನೆ ನೋಡ್ತಿದ್ರಲ್ಲ, ಇದು ನಿಜವಾದ ಚರ್ಮ ಇದೆ ಇದಕ್ಕೆ. ಹಾಗೂ ಇಲ್ಲಿ ಒಳಗಡೆ ನೋಡ್ತಿದ್ದೀವಲ್ಲ ಫ್ರೆಂಡ್ಸ್, ಇದು ಕೇರಳದ ತ್ರಿಶೂರಂಪುರದ ಹಬ್ಬದ ಒಂದು ಮಾದರಿ. ಆನೆಯ ಸಾಲುಗಳಿದಾವಲ್ಲ, ಅವು ದಂತದಿಂದ ಮಾಡಿದ್ವು. ಒರಿಜಿನಲ್ ದಂತದ ಒಂದು ಗೊಂಬೆಗಳು, ಆನೆಗಳ ಸಾಲು. ಹಾಗೂ ಪಕ್ಕದಲ್ಲಿರುವ ಕೃಷ್ಣ ರುಕ್ಮಿಣಿ ಸತ್ಯಭಾಮದದ್ದು ವಿಗ್ರಹಗಳು ಶ್ರೀಲಂಕಾದವರು ಕೊಟ್ಟಿದ್ದು ಮೈಸೂರು ಅರಸರು ಕೊಟ್ಟಿದ್ದು ಕೃಷ್ಣ ರುಕ್ಮಿಣಿ ಸತ್ಯಭಾಮನ ವಿಗ್ರಹ. ಹಾಗೂ ಇದು ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಾನ್ ವಿಗ್ರಹ. ಇದು ಮಲೇಷ್ಯಾದವರು ಕೊಟ್ಟಿದ್ದು ಮೈಸೂರು ಅರಸರಿಗೆ. ಪಕ್ಕದಲ್ಲಿ ಇರುವ ವೀಣಾ ಗಣೇಶ್ ಇಲ್ಲಿ ಬಿಟ್ಟರೆ ರಾಜಸ್ಥಾನದಲ್ಲಿ ಮಾತ್ರ ಇರೋದು ಫ್ರೆಂಡ್ಸ್. ಇಲ್ಲಿ ಈ ಬೊಂಬೆಗಳದ್ದು ನವರಾತ್ರಿಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಫ್ರೆಂಡ್ಸ್. ಈ ಬೊಂಬೆ ತೊಟ್ಟೆ ಅಂತಲೇ ಕರೀತಾರೆ. ಈ ಬೊಂಬೆಗಳಿಗೆ ಎಲ್ಲ ಸಂಗ್ರಹಕ್ಕೆ ಬೊಂಬೆ ತೊಟ್ಟೆ ಅಂತಲೇ ಕರೀತಾರೆ. ಇಲ್ಲಿ ಬೊಂಬೆಗಳ ಸಾಲಿಗೆ ನವರಾತ್ರಿಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಫ್ರೆಂಡ್ಸ್. ಚಿನ್ನದ ಅಂಬಾರಿ ಈಗ ಕಾಣಸಿಗ್ತಿಲ್ಲ, ಯಾಕಂದರೆ ದಸರಾ ವೇಳೆಯಲ್ಲಿ ಮಾತ್ರ 20 ದಿನ ಪ್ರದರ್ಶನಕ್ಕೆ ಇರ್ತಾರೆ ಫ್ರೆಂಡ್ಸ್. 20 ದಿನ ಮಾತ್ರ ನಾವು ನೋಡ್ಬೋದು ಚಿನ್ನದ ಅಂಬಾರಿಯನ್ನು. ಈಗ ನೋಡ್ಲಿಕ್ಕಾಗಲ್ಲ. ಮೆಟ್ಲುಗಳು ನೋಡ್ತಾ ಇದ್ವಲ್ಲ, ಕ್ಲಿಪ್ಸ್ ಹಾಕಿದ್ದಾರೆ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಫ್ರೆಂಡ್ಸ್. 1886ರಲ್ಲಿ ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿ ಕೊಟ್ಟಿರುವ ಒಂದು ಗಡಿಯಾರ ಸಹ ಇಲ್ಲಿ ಪಕ್ಕದಲ್ಲಿದೆ. ಇಲ್ಲಿ ನೋಡ್ತಾ ಇರ್ಬೋದು ಗಡಿಯಾರ. ಇದು ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿ ಅವರು ಕೊಟ್ಟಿದ್ದು ಮೈಸೂರು ಅರಸರಿಗೆ 1886ರಲ್ಲಿ. ಇಲ್ಲಿ ನೋಡ್ತಿದ್ವಲ್ಲ, ಒಟ್ಟಾರೆ 42 ಕಂಬಗಳಿದಾವೆ ಫ್ರೆಂಡ್ಸ್. ಇದು ನೀಲಿ ಬಣ್ಣದ ಈ ಕಂಬಗಳಿದಾವಲ್ಲ, 42 ಒಟ್ಟು ಕಂಬಗಳು. ನಾವು ಯಾವ ಮೂಲೆಯಿಂದ ನೋಡಿದ್ರು ಸಹ ಎಲ್ಲ ಒಂದು ಕಮಾನುಗಳು ಕಾಣಿಸ್ತವೆ ಫ್ರೆಂಡ್ಸ್. ಸಾಲಾಗಿ ಪೂರ್ತಿಯಾಗಿ ನೋಡ್ಬೋದು ಎಲ್ಲ ಕಮಾನುಗಳನ್ನು. ಇವು ಬ್ರಿಟಿಷರ ಒಂದು ಮಿರರ್ಗಳು. ಅನಂತರ ಇಲ್ಲಿ ಮೇಲೆ ಇದೆ ಅಲ್ಲ, ಇದು ಕಲ್ನಾರಿನ ಶೀಟ್ನ ಪೇಂಟಿಂಗ್ ಫ್ರೆಂಡ್ಸ್. ಇದು ಕಲ್ಲಿನ ಒಂದು ಇಂಟರ್ಲಾಕ್ ಸಿಸ್ಟಮ್ ಒಳಗೊಂಡಿದೆ. ಇಲ್ಲಿ 129 ಕೀ ಸ್ಟೋನ್ಗಳಿವೆ ಮೇಲೆ ಆರ್ಚ್ನಲ್ಲಿ. ಯಾವುದೇ ಸಪೋರ್ಟ್ ಇಲ್ಲದ ನಿಂತಿದಲ್ಲ ಫ್ರೆಂಡ್ಸ್ ಮುಂದೆ ಅದು. ಹಾಗೆ ಇಟಾಲಿಯನ್ ಝೂಮರ್ಗಳಿದ್ದಾವೆ ಮೇಲ್ಗಡೆ ನೋಡ್ತಿದ್ದೀವಲ್ಲ, ಇಟಾಲಿಯನ್ ಝೂಮರ್ಗಳು. ಆಮೇಲೆ ಇಲ್ಲಿ ದಶಾವತಾರದ ಒಂದು ಪೇಂಟಿಂಗ್ಗಳನ್ನು ಸಹ ಮಾಡಿದ್ದಾರೆ ಫ್ರೆಂಡ್ಸ್ ಮೇಲೆ ಆರ್ಚಲ್ಲಿ.
ನೋಡ್ತಿದ್ದೀವಲ್ಲ, ಯಾವ ಕಡೆಯಿಂದ ನೋಡಿದ್ರು ಎಲ್ಲ ಕಮಾನುಗಳನ್ನು ಪೂರ್ತಿಯಾಗಿ ನೋಡ್ಬೋದು ನಾವು. ಆ ರೀತಿ ಒಂದು ವೈಜ್ಞಾನಿಕವಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ದೀವಲ್ಲ, ದೇವಿಯರ ವಿಗ್ರಹಗಳ ಒಂದು ಆಯಿಲ್ ಪೇಂಟಿಂಗ್ ಫೋಟೋಗಳಿವು. ದೇವಿಯರ ಒಂದು ಫೋಟೋಗಳು, ಸರಸ್ವತಿ ಫೋಟೋದು. ಇಲ್ಲಿ ರವಿವರ್ಮನ ಒಂದೆರಡು ಪೇಂಟಿಂಗ್ಸ್ ಇದಾವೆ ಫ್ರೆಂಡ್ಸ್. ಈ ದೇವಿಯರ ಪೇಂಟಿಂಗ್ ಅನ್ನ ಸಿದ್ಧಲಿಂಗ ಸ್ವಾಮಿ ಅನ್ನೋರು 1940ರಿಂದ 46ವರೆಗೂ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಎಲ್ಲಾ ಕಮಾನುಗಳನ್ನು ನೋಡ್ಬೋದು. ಯಾವುದೇ ಮೂಲೆಯಿಂದ ನೋಡಿದ್ರು ಸಹಿತ ಪೂರ್ತಿಯಾಗಿ ನೋಡ್ಬೋದು ಕಮಾನುಗಳನ್ನ. ಈ ಕಡೆ ಆರ್ಚಲ್ಲಿ ಓಕೆ. ಆಮೇಲೆ ಇಲ್ಲಿ ದೇವಿಯರ ವಿಗ್ರಹಗಳು ನೋಡಿದ್ವಿ. ಕಮಾನುಗಳು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವಂತ. ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಟೀ ಕುಡ್ಡಿಂದ ಮಾಡಿದ್ದಾರೆ. ಬಾಗಿಲುಗಳನ್ನು ಪಾಲಿಶ್ ಮಾಡಿದ್ದಾರೆ. ಇದು ಆನೆ ದಂತವನ್ನು ಉಪಯೋಗಿಸಿ ಮಾಡಿದ್ದಾರೆ ಫ್ರೆಂಡ್ಸ್. ಆನೆ ದಂತವನ್ನು ಉಪಯೋಗಿಸಿ ಬಾಗಿಲು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಪ್ರೈವೇಟ್ ದರ್ಬಾರ್ ಫ್ರೆಂಡ್ಸ್. ರಾಜರ ಒಂದು ಪ್ರೈವೇಟ್ ದರ್ಬಾರ್. ಆನೆ ದಂತದ ನೋಡಿದ್ರಲ್ಲ ಬಾಗಿಲು ಹೇಗಿದೆ. ಪ್ರೈವೇಟ್ ದರ್ಬಾರ್ ಅಂತ ಕರೀತಾರೆ ಫ್ರೆಂಡ್ಸ್ ಈ ಭಾಗವನ್ನ. ಎಷ್ಟು ಸುಂದರವಾಗಿದೆ ಅಲ್ಲ ಫ್ರೆಂಡ್ಸ್. ಪೇಂಟಿಂಗ್ಸ್ ಆಯ್ತು, ಲೈಟಿಂಗ್ಸ್ ಆಯ್ತು, ತುಂಬಾ ಚೆನ್ನಾಗಿದಾವೆ ಫ್ರೆಂಡ್ಸ್. ಇವನ್ನ ಬೆಲ್ ಬಾಟಮ್ ಪಿಲ್ಲರ್ಸ್ ಅಂತ ಕರೀತಾರೆ ಫ್ರೆಂಡ್ಸ್. ಮೇಲೆ ಗ್ಲಾಸ್ಗಳಿದಾವಲ್ಲ, ಅವು ಸ್ಕಾಟ್ಲ್ಯಾಂಡಿಂದ ಬಂದಿರೋದು. ಸ್ಕಾಟ್ಲ್ಯಾಂಡಿಂದ ತರಿಸಿದ್ದಾರೆ. ಪ್ರೈವೇಟ್ ದರ್ಬಾರ್ ಅಂತಾನೆ ಕರೀತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರೋದು ನಾವು, ಇಲ್ಲಿ ಒಳಗಡೆ ಆತ್ಮವಿಲಾಸ್ ಗಣಪತಿ ಇದೆ ಫ್ರೆಂಡ್ಸ್ ಈ ಬಾಗಿಲಿನ ಹಿಂದೆ. ಇದು ಬಂದ್ಬಿಟ್ಟು ನೇಪಾಳದ ಗಂಡಕಿ ನದಿಯಲ್ಲಿ ಸಿಕ್ಕ 450 ಸಾಲಿಗ್ರಾಮಗಳನ್ನು ಉಪಯೋಗಿಸಿ ಮಾಡಿದ್ದಾರೆ. ಮೋಲ್ಡ್ ಮಾಡಿ 6-3 ಅಡಿ ವಿಸ್ತೀರ್ಣದಲ್ಲಿದೆ ಆತ್ಮವಿಲಾಸ್ ಗಣಪತಿ ದೇವಸ್ಥಾನ. ಹಾಗಾಗಿ ಚಪ್ಪಲಿಯನ್ನು ಒಳಗಡೆ ಅಲೋ ಮಾಡಿಲ್ಲ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ಗಾಳಿ ಬರುತ್ತೆ ಫ್ರೆಂಡ್ಸ್ ಆರ್ಚಿಂದ. ಮೆಟ್ಟಿಲುಗಳನ್ನು ನೋಡ್ತಾ ಇದ್ದೀವಲ್ಲ, ವಯೋವೃದ್ಧರು ಸಹ ಹತ್ಬೋದು ಫ್ರೆಂಡ್ಸ್. ಆ ರೀತಿ ಹತ್ರದಲ್ಲೇ ಇದಾವೆ ಮೆಟ್ಟಿಲುಗಳು. ತುಂಬ ಗ್ಯಾಪ್ ಏನು ಕೊಟ್ಟಿಲ್ಲ ಒಂದು ಮೆಟ್ಟಿಲಿಂದ ಇನ್ನೊಂದು ಮೆಟ್ಟಿಲಿಗೆ. ನನಗಂತೂ ಈ ಮೆಟ್ಟಿಲುಗಳು ತುಂಬ ಇಷ್ಟ ಆದವು ಫ್ರೆಂಡ್ಸ್. ಒಟ್ಟಾರೆ ಇಲ್ಲಿ 98,500 ಬಲ್ಬ್ಗಳಿದಾವೆ ಫ್ರೆಂಡ್ಸ್ ದಸರಾ ಅರಮನೆಯಲ್ಲಿ. ಇಲ್ಲಿ ನೋಡ್ತಾ ಇದ್ರಲ್ಲ, ದಸರಾ ಟೈಮಲ್ಲಿ ಆನೆಗಳಿಗೆ ಹಾಕ್ತಕ್ಕಂಥ ಅಲಂಕಾರಿಕ ಒಂದು ವಸ್ತುಗಳು. ದಸರಾ ಟೈಮಲ್ಲಿ ಆನೆಗಳಿಗೆ ತೊಡಿಸ್ತಕ್ಕಂಥ ವಸ್ತ್ರಗಳು ಹಾಗೂ ಆಭರಣಗಳು ಫ್ರೆಂಡ್ಸ್, ಗೆಜ್ಜೆಗಳು ಇತ್ಯಾದಿ. ಅರಮನೆ ನೋಡಿಕೊಂಡು ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಇವಾಗ ನಾವು ನೋಡ್ತಿದ್ದೀವಲ್ಲ, ಒಂದು ಸುತ್ತು ನೋಟವನ್ನು ನೋಡೋಣ ಅರಮನೆದು ಹೇಗಿದ್ದಾವಂತ. ನೋಡ್ತಿದ್ರಲ್ಲ, ರಾಜಸ್ಥಾನಿ ಶೈಲಿಯ ಒಂದು ಕಿಟಕಿಗಳು. ಮೇಲ್ಗಡೆ ಒಂದು ಕಂಚಿನ ಒಂದು ಬಾವುಟ ಇದೆ ಫ್ರೆಂಡ್ಸ್ ಅಲ್ಲಿ ಡೂಮ್ಗೆ. ಅಲ್ಲಿ 2 kg ಒಂದು ಧ್ವಜ ಇದೆ ಫ್ರೆಂಡ್ಸ್. 2 kg ಅಪ್ಪಟ ಚಿನ್ನದ್ದು ಎಲ್ಲ ನೋಡ್ತಾ ಇದ್ದೀವಲ್ಲ, ರಾಜಸ್ಥಾನಿ ಶೈಲಿಯ ಒಂದು ಕಿಟಕಿಗಳು. ಅದಕ್ಕೆ ಇದನ್ನ ಇಂಡೋ ಸ್ಯಾರ್ಸನಿಕ್ ಶೈಲಿಯ ಒಂದು ವಾಸ್ತುಶಿಲ್ಪ ಅಂತ ಕರೀತಾರೆ ಫ್ರೆಂಡ್ಸ್. ಹೇಗನ್ನಿಸ್ತು ಫ್ರೆಂಡ್ಸ್ ನಿಮಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷವಾದ ಒಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ.
ಸ್ಟೇ ಟ್ಯೂನ್. ಧನ್ಯವಾದಗಳು ಫ್ರೆಂಡ್ಸ್, ಎಲ್ರಿಗೂ ಬಾಯ್. ಹ್ಯಾವ್ ಅ ನೈಸ್ ಡೇ.